ರಜನಿಕಾಂತ್ ಅವ್ರು ಬಂದಿಯಾರಾ? ಓಕೆ ಓಕೆ, ಬನ್ನಿ ಬನ್ನಿ ಬನ್ನಿ. ಬನ್ನಿ, ನೀವು ಇಲ್ಲೇ ಕೂತ್ಕೊಳ್ಳಿ. ನೀವು ಜಾಸ್ತಿ ಹೊತ್ತು ನಿಲ್ಲೋದು ಬೇಡ ಪಾಪ. ಈಗ ನಾನು ತಂಡದ ಬಗ್ಗೆ ಮಾತಾಡಿ ಆಮೇಲೆ ನೀವು ಗೆಸ್ಟ್ ಆಗಿ ಬಂದು ಮಾತಾಡೋದಂತೆ. ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ, ಬನ್ನಿ. ಇವಾಗ ತುಂಬಾ ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಏನೋ ಮಾತಾಡಬೇಕು ಅಂತ ಮಾತಾಡ್ತೀವಿ. ನಿಜ ಹೇಳ್ತಿದ್ದೀನಿ, ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ, ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು. ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ, ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಮ್ಮ ನಿಜವಾಗ್ಲು. ಆ್ಯಕ್ಟೇ ಮಾಡಿದೆ ಆ್ಯಕ್ಟ್ ಮಾಡಿದ್ದೀರ ನೀವಿಬ್ರು, ಅಷ್ಟು ಅದ್ಭುತ. ಈಗ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಏನು ಹೇಳಿ, ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು, ಇದನ್ನ ನೋಡಬೇಕಾಗಿತ್ತು. ಎಷ್ಟೇ ಹೆಮ್ಮೆ ಪಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ. ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡಬೇಕು. ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು. ಇದೇ ಥರ ಏನೂ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನಂದೊಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕ್ಕೆ ಚಾನ್ಸ್ ಕೊಟ್ಟು, ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು. ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದು ಮಾತು ಹೇಳ್ತೀನಿ, ಒಂದು ಟೈಟ್ಲ್ ಕಾರ್ಡ್ ನಾನು ಮಿಸ್ ಆಗಿಬಿಟ್ಟಿತ್ತು. ಎಲ್ಲ ಟೈಟ್ಲ್ ಕಾರ್ಡ್ ಹಾಕ್ತಿದ್ದಾರೆ, ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಹಾಡು ಬರೆದಿದ್ದೀನಿ, ಎಲ್ಲ ಆಗಿದೆ. ಬಟ್ ನನ್ನ ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ. ನಾನು ಇಲ್ಲಿ ಕೇಳೋಣ ಅಂದರೆ ನನಗೊಂಥರ ಹೆಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆ್ಯಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಶೂಟ್ ಮಾಡಿ ನನ್ನ ಸಪ್ರೇಟ್ ಟೈಟ್ಲ್ ಕಾರ್ಡ್ ಫಸ್ಟ್ ಸಿನಿಮಾಲ್ಲಿ ಹಾಕ್ತಾರೆ. ಅನಂತರ ನಿಂಗೆ ಜ್ಞಾಪಕ ಇರ್ಬೋದು, ಹೊಸ ಪರಿಚಯ ಅಂತ. ಅಷ್ಟು ದೊಡ್ಡ ಹೃದಯ ಅವರು. ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿನಗೆ ಗೊತ್ತಿದೆಯಲ್ಲ, ನಾನು ಹೇಳ್ಬಿಡ್ತೀನಿ. ನಾನು ನೋಡಿರೋ ಅಂಥ ಇದು, ಯಾಕಂದರೆ ನಿಮ್ಮ ಆ್ಯಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ. ಎಲ್ಲರೂ ಕಾಶಿ ಸರ್ನ ಬೇರೆ ಥರ, ಅವ್ರ ಇಮೇಜೇ ಬೇರೆ ಥರ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಏನು ಹೇಳಿ, ಅವ್ರು ಮಾಡೋ ಸಿನಿಮಾಗಳು ಭಾಳ ಡಿಫ್ರೆಂಟಾಗಿ, ಭಾಳ ಕಾಮಿಡಿಯಾಗಿ, ಅವರ ಕ್ಯಾರೆಕ್ಟರ್ ಕರೆಕ್ಟಾಗಿ ಸಿನಿಮಾಗಳು ಮಾಡಿದ್ರು. ಬಟ್ ರಿಯಲ್ ಕ್ಯಾರೆಕ್ಟರ್ ಅವ್ರದ್ದು ಹೆಂಗಿತ್ತು ಅಂದರೆ, ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ, ನಾವಿಬ್ಬರೇ ಇದ್ವಿ ಅವತ್ತು. ಆಶ್ಚರ್ಯ, ಯಾರೂ ಇರಲಿಲ್ಲ. ಯಾರೋ ಒಬ್ಬ ಬಂದ, ಯಾರೋ ಟೆಕ್ನಿಷಿಯನ್ನೇ, ಸಿನಿಮಾಲ್ ವರ್ಕ್ ಮಾಡೋಣ, ಸ್ವಲ್ಪ ಖರಾಬ್ ಆಗಿದ್ದ. ಬಂದು ಎದುರುಗಡೆ ಕೂತ್ಕೊಂಡು ನನಗೆ 25,000ನೋ 50,000ನೋ ಕೊಡಬೇಕು ನೀವು ಅಂದ. ಯಾಕೆ ಅಂದರು. ಕೊಡಬೇಕಷ್ಟೇ ಅಂದ. ಹಾಂ, ಏನಿವಾಗ ಕೊಡಲ್ಲ ನಾನು ಅಂದರು. ಅವನು ತೆಗೆದು ಒಂದು ಬಾಟ್ಲಿ ಹಿಂಗಿಟ್ಟ, ಇದು ಆ್ಯಸಿಡ್, ನಾಳೆ ನಾನು 10:30 ಬರ್ತೀನಿ, ನೀವು ಕೊಡಲಿಲ್ಲ ಅಂದರೆ ಇದನ್ನು ಹಾಕ್ತೀನಿ ಅಂತ ಹಂಗೆ ಹುಟ್ಟಾದ. ನಾನು ಆ ಟೈಮಲ್ಲಿ ಕಾಲೇಜ್ ಓದ್ತಾ ಇದ್ನಲ್ಲ, ಸರ್ ಏನು ಸರ್ ಇದು ಇರಿ ಸರ್, ನಾಳೆ ನಾನು ಒಂದಷ್ಟು ಜನ ಹುಡುಗರು ಕರ್ಕೊಂಡ್ಬರ್ತೀನಿ, ಅದು ಇದು. ಸುಮ್ಮನೆ ಇರು ಅಂದರು. ಸುಮ್ಮನೆ ಇರು, ಈ ತಲೆ ಕೆಡಿಸ್ಕೊಂಬೇಡ, ನಾಳೆ ಬಾಗಿಲು ತೆಗೆದೇ ಇರುತ್ತೆ, ಗೇಟ್ ತೆಗೆದೇ ಇರುತ್ತೆ, ಅವ್ನು ಬರಲಿ, ನೀನೇನು ತಲೆ ಕೆಡ್ಕೊಂಡು. ಸರ್ ಹೆಂಗೆ ಸರ್, ನೀನು ಸುಮ್ಮನೆ ಇರು, ನೀನು ನನ್ನ ಜೊತೆ ಕೂತ್ಕೊಂಬೇಡ, ದೂರದಿಂದ ನೋಡು ಅಂದರು. ಮಾರನೇ ದಿನ ಅವ್ನು ಕರೆಕ್ಟಾಗಿ ಟೈಮ್ಗೆ 10:30 ಬಂದ. ಅದೇ ಬಾಟ್ಲ್ ಹಂಗಿಟ್ಟ. ಸರ್ ದುಡ್ಡು ಅಂದ. ಕೊಡಲ್ಲ ಅಂದರು. ಏನಕ್ಕೆ ಕೊಡಬೇಕಪ್ಪ, ನೀನೇನು ವರ್ಕ್ ಮಾಡಿದ್ಯಾ, ನೀನೇನಾರ ಇದು ಮಾಡಿದ್ಯಾ, ನೀನು ಏನಕ್ಕೆ ಕೊಡಬೇಕು, ಕೊಡಲ್ಲ. ಅವ್ನು ಹಿಂಗೆ ನೋಡ್ದ, ಒಂದು ಸೆಕ್ಯೂರಿಟಿ ಇಲ್ಲ, ಯಾರು ಜೊತೆಲಿಲ್ಲ, ಒಬ್ಬರೇ ಕೂತಿದ್ರು. ಅವನಿಗೆ ಮುಖ ನೋಡ್ದ, ಹೋದ. ಹೀರೋಯಿಸಮ್ ಅಂದರೆ ಇದಲ್ವಾ ಹೀರೋಯಿಸಮ್? ಆ ಧೈರ್ಯ ಇದೆಯಲ್ಲ, ಏನು ಹೇಳಿ, ಒಬ್ಬರೇ ಕೂತ್ಕೊಳ್ಳೋದಕ್ಕೆ. ಅವ್ನು ಹೆಂಗಿತ್ತು ಅಂದರೆ ಖರಾಬಾಗಿ, ಅವನು ಹೇಳಕ್ಕೆ ಆಗಲ್ಲ, ತಂದು ಇಟ್ಟು ತೋರಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಎಂಥ ಗ್ರೇಟ್ ನಿಮ್ಮಪ್ಪ ಅನ್ನೋದಕ್ಕೆ. ಇವತ್ತು ನಿನ್ನ ಆ್ಯಕ್ಷನ್ ನೋಡಿದ್ರೆ ನನಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ. ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆ್ಯಕ್ಷನ್, ನಿಜವಾಗ್ಲು. ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ, ಎಗ್ಗರ್ಸ್ ಹೊಡಿಯೋದು ಗಿಡಿಯೋದು. ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಹೇಳ್ತೀನಿ, ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು, ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು. ನಾನು ಅಷ್ಟು ಫೀಲ್ ಮಾಡ್ಬಿಟ್ಟು ಲಾಸ್ಟ್ ಒಂದು 10-15 ಮಿನಿಟ್ಸು ಏನು ಅದ್ಭುತವಾಗಿ ಮಾಡಿದ್ದೀರಾ ನೀವು. ಅದೇನು ಆ್ಯಕ್ಷನ್ ಮಾಡಿದ್ಯಾ, ಫೋಟೋಗ್ರಫಿ, ಮೇಕಿಂಗು, ಎವ್ರಿಥಿಂಗ್ ಈಸ್ ಎಕ್ಸ್ಟ್ರಾಡಿನರಿ. ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಮಾಡಿ ಸ್ವಾಮಿ, ನಿಜವಾಗ್ಲು ಖಂಡಿತ. ಯಾಕಂದ್ರೆ ಇಂಥ ಸಿನಿಮಾಗೆ ಎನ್ಕರೇಜ್ ಮಾಡಬೇಕು. ನಾನಲ್ಲಿ ಇರ್ಬೇಕಾದ್ರೆ ಚಿಕ್ಕ ಹುಡುಗ ಓಡಾಡ್ಕೊಂಡಿರ್ತಿದ್ದ, ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ ಇವಾಗ ನೀನು ಇಂಥ ಸಿನಿಮಾನ, ಈ ಥರ ಆ್ಯಕ್ಷನ್ನು, ಇಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸ್ ನಿನ್ನೊಳಗಿದಾನೆ ಅಂತ ಖಂಡಿತ ಅನ್ಕೊಂಡಿರಲಿಲ್ಲಪ್ಪ. ನಾನು ಕಾಶಿನಾಥ್ ಮಗ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದ್ದೀನಿ. ನೀವು ಅಷ್ಟೇ ತುಂಬ ಚೆನ್ನಾಗಿ, ಅದೇನೋ ಹೇಳ್ತಾರಲ್ಲ, ಅದೇನೋ ಮನೋಜ್ಞ ಅಭಿನಯ, ಅದೇನೋ ಅಷ್ಟು ಚೆನ್ನಾಗಿ ಮಾಡಿದ್ರೆ, ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಸ್ಕ್ರೀನಲ್ಲಿ, ತುಂಬ ಚೆನ್ನಾಗಿದೆ. ಇವರು ಅಷ್ಟೇ ಒಳ್ಳೆ
ಎಂಟ್ರಿ ಕೊಟ್ಟರೆ ಒಳ್ಳೆ ಸ್ಟಾರ್ ಥರ ಎಂಟ್ರಿ ಕೊಡ್ತಾರೆ. ಅದೆಲ್ಲ ಡೈರೆಕ್ಟ್ರಿಗೆ ಕ್ರೆಡಿಟ್ ಹೋಗ್ಬೇಕು. ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲಿ ಡೈರೆಕ್ಟ್ರ್ ಇಲ್ಲೇ ಇದ್ದಾರಲ್ಲ. ಹೌದಾ? ಓ ನಮಸ್ಕಾರ. ಓಕೆ ಓಕೆ ಓಕೆ. ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ, ಇಂಥ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟ್ರಲ್ಲಿ. ಇಂಥ ಸಿನಿಮಾ ಹಿಟ್ ಆದರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ. ಯಾಕಂದ್ರೆ ಇಂಥವ್ರು ಬರಬೇಕು, ಆಳ್ಬೇಕು ಇಂಡಸ್ಟ್ರಿ. ನೀವೆಲ್ಲ ನಿಜವಾಗ್ಲಪ್ಪ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಒಳ್ಳೇದಾಗಲಿ. ಖಂಡಿತ ಅಪ್ಪನ ಆಶೀರ್ವಾದ ಇದೆ, ಅಮ್ಮನ ಆಶೀರ್ವಾದ ಇದೆ, ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ನಿನಗೆ ಎಲ್ಲದಕ್ಕಿಂತ. ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ, ನನ್ನ ಅದೃಷ್ಟ ನೋಡಿ, ನನಗೆ ತುಂಬ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳಬೇಕು ಅಂದರೆ ಇವ್ರ ಸಿನಿಮಾನ ನನಗೆ ಭಾಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಇನ್ನೂ ಸಂತೋಷ ನನಗೆ. ನನಗೆ ಭಾಳ ವರ್ಷದ ಪರಿಚಯ, ನಮ್ಮ ಜೊತೆ ವ್ಯಾವಹಾರಿಕ ಸಂಬಂಧ ಇವ್ರದ್ದು. ನಂತರ ನೆಕ್ಸ್ಟ್ ದ್ವಾರಕೀಶ್ ಅಂತ ಹೇಳಿದ್ದೀನಿ ಇವ್ರಿಗೆ. ಒಂದು 50 ಸಿನಿಮಾ ಮಾಡ್ಬೇಕು ನೀವು ನಿಜವಾಗ್ಲೂ. ಯಾಕಂದ್ರೆ 7 ಕೋಟಿ ಫಸ್ಟ್ ಸಿನಿಮಾಗೆ ಇಟ್ಬಿಟ್ಟಿದ್ದೀರ ಬ್ಯಾನರ್. ನೆಕ್ಸ್ಟ್ ಅದು 70 ಕೋಟಿ ಆಗಲಿ, 700 ಕೋಟಿ ಆಗಲಿ, ಇಂಥ ಒಳ್ಳೇದಾಗಲಿ. ಇನ್ನೊಂದೇ ಸಿನಿಮಾಗಳು ಮಾಡಿ. ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂಥ ಪ್ರತಿಕ್ರಿಯೆ ಬರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲಪ್ಪ. ಅಷ್ಟು ನನಗೆ ಇನ್ನೂ ಅವು ಎಷ್ಟು ದಿನ ಆಯ್ತು ಸ್ವಾಮಿ ನೋಡಿ? ಹಾಂ, 1.5-2 months ಆಯ್ತು ಅನ್ಸುತ್ತೆ. ಈಗ ನೆನ್ನೆ ಮೊನ್ನೆ ನೋಡ್ದಂಗಿದೆ. ನೀವು ನೋಡಿದ್ರ? ನೀವು ನೋಡಿ. ಓಕೆ, ಖಂಡಿತ ಈಗ ಬನ್ನಿ. ತಂಡದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ, ದಯವಿಟ್ಟು ಬನ್ನಿ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಪತ್ರಕರ್ತರಿಗೆ ಇಲ್ಲಿ ಬಂದಿರೋ ಎಲ್ಲರಿಗೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.